Welcome back to my channel. Today's class is Kepler's second law. Kepler's second law states that all the planets covers equal area in equal interval of time, even though planets moves in the elliptical orbit. ಕೆಪ್ಲರ್ ಸೆಕೆಂಡ್ ಲಾ ಪ್ರಕಾರ ನಮಗೆ ಎಲ್ಲ ಪ್ಲಾನೆಟ್ಸ್ಗಳು ಅಂದರೆ ಎಲ್ಲ ಗ್ರಹಗಳು ಒಂದು ಏನು ಏರಿಯಾವನ್ನು ಎಲಿಪ್ಟಿಕಲ್ ಆರ್ಬಿಟ್ ಒಳಗಡೆ ಮೂವ್ ಆಗ್ತಾ ಇರ್ತಾವಲ್ಲ, ಯಾವುದೇ ಸ್ಥಳದಲ್ಲಿ ಎಲ್ಲ ಕಡೆಯೂ ಸಹ ಈಕ್ವಲ್ ಟೈಮ್ ಒಳಗಡೆ ಈಕ್ವಲ್ ಏರಿಯಾನ ಕವರ್ ಮಾಡ್ತದೆ ಅಂತ ಹೇಳ್ತದೆ. ಸಪೋಸ್ ಇನ್ನು ನೋಡ್ರಿ, ಪಾತ್ ಏನಿದೆ ನಮಗೆ ಎಲಿಪ್ಟಿಕಲ್ ಆರ್ಬಿಟ್ ಇದೆ, ಈ ಒಂದು ಜಾಗದಲ್ಲಿ ಆರ್ಬಿಟಿಂದು ದೂರ ಕಡಿಮೆ ಇರ್ತದೆ ಈ ಒಂದು ಪ್ಲೇಸಲ್ಲಿ, ಮತ್ತು ಇಲ್ಲಿ ಒಂದು ಏರಿಯಾ ಜಾಸ್ತಿ ಇರ್ತದೆ. ಆದರೂ ಸಹ ಒಂದು ಇಲ್ಲಿ ಎಷ್ಟು ಡಿಸ್ಟೆನ್ಸು ಒಂದು ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತದಲ್ಲ, ಇಲ್ಲೂ ಸಹ ಅಷ್ಟೇ ಡಿಸ್ಟೆನ್ಸ್ ಕವರ್ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಕಡೆ ನಮಗೆ ಸನ್ ನಿಯರಿಗೆ ಬರ್ತದೆ, ಇನ್ನೊಂದು ಕಡೆ ಸನ್ನಿಂದ ಬಹಳ ದೂರ ಇರ್ತದೆ. ಒಂದು ಸರ್ಕ್ಯುಲರ್ ಆರ್ಬಿಟ್ ಆಗಿದ್ದರೆ ಎಲ್ಲ ಕಡೆನೂ ಈಕ್ವಲ್ ಇಂಟರ್ವಲ್ ಮೂವ್ ಆಗ್ತದೆ ಅಂತ ಹೇಳ್ಬೋದು. ಬಟ್ ಇದು ಎಲಿಪ್ಟಿಕಲ್ ಆರ್ಬಿಟ್ ಇದ್ದರೂ ಸಹ ಪ್ಲಾನೆಟ್ ಏನಾಗ್ತದೆ, ಇಲ್ಲಿ ತನ್ನ ಒಂದು ವೆಲಾಸಿಟಿನ ಕಡಿಮೆ ಮಾಡಿಕೊಂಡು ಮತ್ತು ಇಲ್ಲಿ ಬಂದಾಗ ಒಂದು ವೆಲಾಸಿಟಿನ ಜಾಸ್ತಿ ಮಾಡಿಕೊಳ್ಳುವುದರ ಮುಖಾಂತರ ಅದು ಒಂದು ಈಕ್ವಲ್ ಏರಿಯಾ ಕವರ್ ಮಾಡ್ತದೆ ಇನ್ನು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ತಾನೆ. ಈಗ ಲೆಟ್ ಅಸ್ ಕನ್ಸಿಡರ್ ಎಸ್ ಈಸ್ ದ position of sun, position or center of sun, is r is the distance between sun and planets a and b. ಈ ಒಂದು ಇದರಲ್ಲಿ a and b ಏನೈತೆ ನಮ್ಗೆ, a and b are the position of planets, position of planets. ಈಗ ನಮಗೆ ಸಪೋಸ್ ಇನ್ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್, ಸಪೋಸ್ ನಮಗಿಲ್ಲಿ ಇನ್ ಇಂಟರ್ವಲ್ ಆಫ್ ಸಮ್ ಟೈಮ್ ಒಳಗಡೆ ಪ್ಲಾನೆಟ್ಸ್ ಎ ಟು ಬಿ ಮೂವ್ ಆಗಿತ್ತು ಅಂದರೆ ಈ ಪೊಸಿಷನಿಂದ ನಮಗೆ ಈ ಪೊಸಿಷನ್ ಪ್ಲಾನೆಟ್ ಮೂವ್ ಆಗಿತ್ತು ಅಂದಾಗ ದಟ್ ಈಸ್ ಅ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್. ಇಟ್ ಕವರ್ಸ್ ಸ್ಮಾಲ್ ಏರಿಯಾ. ಹೌದಾ, ಒಂದು ಸ್ಮಾಲ್ ಏರಿಯಾನ ಸ್ಮಾಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಕವರ್ ಮಾಡಿದೆ. ಈ ಒಂದು ಕವರ್ ಮಾಡಿರ್ತಕ್ಕಂಥ ಏರಿಯಾ ಇದು ಎಷ್ಟು ಚೇಂಜ್ ಆಗಿದ್ದರೆ ಆ್ಯಸ್ ಫ್ರಮ್ ದ ಸನ್ನಿಂದ ನಾವು ಅದನ್ನು ರೆಫರ್ ಮಾಡಿದಾಗ ನಮಗೆ ಎಷ್ಟಿದೆ, ಡಿ ತೀಟಾ ಇಸ್ ದ ವೇರಿಯೇಷನ್ ಆಫ್ ದ ಪೊಸಿಷನ್. ಏನು ಪೊಸಿಷನ್ ಚೇಂಜ್ ಆಗಿದೆಲ್ಲ ಪ್ಲಾನೆಟ್, ಆ ಪೊಸಿಷನನ್ನು ನಮಗೆ ಇಂಡಿಕೇಟ್ ಮಾಡ್ತಂದ್ರೆ ಇಟ್ ಗಿವ್ಸ್ ದ ಸಮ್ ಏರಿಯಾ. ಆ ಪ್ಲಾನೆಟ್ ಎಷ್ಟು ಏರಿಯಾವನ್ನು ಕವರ್ ಮಾಡಿದೆ ಅನ್ನೋದನ್ನು ನಾವು ಇಲ್ಲಿ ಕೊಡ್ತದೆ ನಮಗೆ. ಸೊ ನಮಗೆ ಬೇಕಾಗಿರೋದು ಏರಿಯಲ್ ವೆಲಾಸಿಟಿ, ಈ ಪೊಸಿಷನ್ ಇದ್ದಾಗ ಎಷ್ಟು ವೆಲಾಸಿಟಿ ಇತ್ತು ಮತ್ತು ಈ ಪೊಸಿಷನಿಗೆ ಬಂದಾಗ ಎಷ್ಟು ವೆಲಾಸಿಟಿ ಇರ್ತದೆ ಮತ್ತು ಈ ಪೊಸಿಷನಲ್ಲಿ ಎಷ್ಟು ವೆಲಾಸಿಟಿ ಇರ್ತದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೇಕು. ಅಂದರೆ ಎಲ್ಲ ಕಡೆ ನಮ್ಗೆ ಏರಿಯಲ್ ವೆಲಾಸಿಟಿ ಸೇಮ್ ಇರ್ತದೆ ಅಥವಾ ಏರಿಯಲ್ ವೆಲಾಸಿಟಿ ಚೇಂಜ್ ಆಗ್ತದೆ ಅನ್ನೋದನ್ನು ನಾವು ಇವತ್ತು ಡಿಸ್ಕಷನ್ ಮಾಡಬೇಕಾಗಿದೆ. ಸೊ ನಮಗೆ ಬೇಕಾಗಿರೋದೇನು, ಏರಿಯಲ್ ವೆಲಾಸಿಟಿ ಆಫ್ ದ ಪ್ಲಾನೆಟ್, ಡಿ ಎ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಡಿವೈಡ್ ಬೈ ಡಿ ಟಿ. ಸೊ ಡಿ ಎ ಅಂದರೆ ನಮಗಿಲ್ಲಿ ಇಟ್ ಈಸ್ ಏರಿಯಾ ಡಿವೈಡ್ ಬೈ ಟೈಮ್. ಈ ಒಂದು ಸರ್ಕ್ಯುಲರ್ ಎಲಿಪ್ಟಿಕಲ್ ಆರ್ಬಿಟ್ ಒಳಗಡೆ ಏರಿಯಾ ಏನಾಗ್ತದೆ ರೀ, ದಟ್ ಈಸ್ ಆಫ್ ಆರ್ ಸ್ಕ್ವಯರ್ ಡಿ ತೀಟಾ ಡಿವೈಡೆಡ್ ಬೈ ಡಿ ಟಿ. ಸೊ ಇಲ್ಲಿ ನಮಗೆ ಡಿ ಎ ಬೈ ಡಿ ಟಿ ಏನಾಗ್ತದೆ ರೀ, ಆಫ್ ಆರ್ ಸ್ಕ್ವಯರ್ ಡಿ ತೀಟಾ ಬೈ ತೀಟಾ. ಸೊ ನಮಗೆ ಆಫ್ ಆರ್ ಸ್ಕ್ವಯರ್ ಡಿ ತೀಟಾ ಡಿವೈಡ್ ಬೈ ಡಿ ಟಿ ಅಂದರೆ ನಮಗೇನು ಒಮೆಗಾ ಇಸ್ ದ angular velocity. ಸೊ ಏನು ಬರ್ತದೆ ನಮಗಿಲ್ಲಿ, ಒಮೆಗಾ ಡಿ ಎ ಬೈ ಡಿ ತೀಟಾ. ಸೊ ಇದೇನಾಗ್ತದೆ ನಮ್ಗೆ, ಪ್ಲಾನೆಟ್ಸ್ ಮೂವ್ಸ್ ಇನ್ ಆ್ಯಂಗ್ಯುಲರ್ ಮೊಮೆಂಟಮ್, ಅಂದರೆ ಆ್ಯಂಗ್ಯುಲರ್ ಒಂದು ಮೊಮೆಂಟಮ್ ಸಿಕ್ತು, ಆ್ಯಂಗ್ಯುಲರ್ ವೆಲಾಸಿಟಿ ಸಿಕ್ತು ನಮಗೀಗ. ಸೊ ಇಫ್ ಎಲ್ ಈಸ್ ದ ಆ್ಯಂಗ್ಯುಲರ್ ಮೊಮೆಂಟಮ್, ನಾವು ಫಸ್ಟ್ ಲಾ, ನೀವು ಕೆಪ್ಲರ್ಸ್ ಫಸ್ಟ್ ಲಾ ಒಳಗೆ ನೋಡಿದ್ದೀವಿ ನಾವು, ಆ್ಯಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟಂಟ್ ಇತ್ತು ಆರ್ ಇಂಟು ಪಿ, ಇದನ್ನು ನಾವು ಕಾನ್ಸ್ಟಂಟ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ನಮ್ಗೆ ಆ್ಯಂಗ್ಯುಲರ್ ಮೊಮೆಂಟಮ್ನ ಕನ್ಸಿಡರ್ ಮಾಡಿದಾಗ ಎಲ್ ಈಸ್ ಈಕ್ವಲ್ಸ್ ಟು ಐ ಒಮೆಗಾ ಅಂತ ಹೇಳ್ಬೋದು ನಾವು. ಐ ಅಂದರೆ ಏನು ನಮಗೆ ಇಲ್ಲಿ, ಮೊಮೆಂಟ್ ಆಫ್ ಇನರ್ಷಿಯಾ ಎಮ್ ಇಂಟು ಆರ್ ಸ್ಕ್ವಯರ್. ಸೊ ಎಲ್ ಈಸ್ ಈಕ್ವಲ್ಸ್ ಟು ಎಮ್ ಆರ್ ಸ್ಕ್ವಯರ್ ಒಮೆಗಾ. ನಮಗಿಲ್ಲಿ ಆರ್ ಇದೆ, ಆರ್ ಬೇಕು ಅಂದರೆ ಏನಾಗ್ತದೆ ನಮಗಿಲ್ಲಿ ಆರ್ ಸ್ಕ್ವಯರ್ ಅಂತಂದರೆ ಏನಾಯ್ತು ರೀ, ಸೊ ಡಿ ಎ ಬೈ ಡಿ ಟಿ ಅಂದರೆ ಏನಾಯ್ತು ಇಲ್ಲಿ, ಎಲ್ ಎಮ್
ಒಮೆಗಾ ಹೌದಾ, ಎಲ್ ಒಮೆಗಾ ಬಂತು. ಸೊ ನಾವಿಲ್ಲಿ ಡಿ ಎ ಬೈ ಡಿ ಟಿನ ಅಂದರೆ ಇಲ್ಲಿ ನಮ್ಗೆ ಆರ್ ಸ್ಕ್ವೇರ್ನ ಔಟ್ಸೈಡ್ ತೊಗೊಂಡು ಜಸ್ಟ್ ಆರ್ ಸ್ಕ್ವೇರ್ ತೊಗೊಂಡಾಗ ಏನು ಬಂತು ನಮಗೆ ಆರ್ ಸ್ಕ್ವೇರ್ ಅಂದರೆ ಎಲ್ ಡಿವೈಡ್ ಬೈ ಎಮ್ ಒಮೆಗಾ. ಈ ಒಂದು ಇಕ್ವೇಷನ್ ಫಸ್ಟ್ ಒಳಗಡೆ ಅಂದರೆ ಡಿ ಎ ಬೈ ಡಿ ಟಿ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ ನಮಗೆ ಡಿ ಎ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಆಫ್ ಆರ್ ಸ್ಕ್ವೇರ್ ಅಂದರೆ ನಮಗೆ ಇಲ್ಲಿ ಎಲ್ ಎಮ್ ಒಮೆಗಾ ಇಂಟು ಒಮೆಗಾ ಒಮೆಗಾ ಕ್ಯಾನ್ಸಲ್ ಆಗ್ತದೆ ನಮ್ಗೆ. ಸೊ ಉಳಿದಿದ್ದೆಷ್ಟು ನಮ್ಗೆ ಆಫ್ ಎಲ್ ಎಮ್ ಡಿ ಎ ಬೈ ಡಿ ಟಿ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ನಮ್ಗೆ ಎಷ್ಟು ಈಕ್ವಲ್ ಏರಿಯಾನ ಕವರ್ ಮಾಡ್ತದೆ ಅಂತಂದರೆ ದಟ್ ಈಸ್ ಆಫ್ ಆಫ್ ದಿ ಆ್ಯಂಗ್ಯುಲರ್ ಮೊಮೆಂಟಮ್ ಡಿವೈಡ್ ಬೈ ಎಮ್ ಮಾಸ್ ಆಫ್ ದ ಪ್ಲಾನೆಟ್ಸ್. ಇದು ನಮಗೆ ಇಲ್ಲಿ ಏನಾಗ್ತದೆ ಆ್ಯಂಗ್ಯುಲರ್ ಇನ್ ಸೆಂಟ್ರಲ್ ಫೋರ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಇಲ್ಲಿ ಏನಾಗ್ತದೆ ನಮಗೆ ಒಂದು ಆ್ಯಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ ಆಗ್ತದೆ. ಸೊ ಅಂದ್ರೆ ನಮ್ಗೆ ಇಲ್ಲಿ ಏನಾಯ್ತು ರೀ ಏರಿಯಲ್ ವೆಲಾಸಿಟಿ ಈಸ್ ಕಾನ್ಸ್ಟಂಟ್. ಯಾವಾಗ ನಮ್ಗೆ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್ ಆಗ್ತೀವಿ ಅಂದರೆ ಅದರ ಡೈರೆಕ್ಟ್ಲಿ ನಾವು ಹೇಳ್ಬೋದು ಏರಿಯಲ್ ವೆಲಾಸಿಟಿ ಈಸ್ ಕನ್ಸರ್ವ್ಡ್. ನಾವು ಏರಿಯಲ್ ವೆಲಾಸಿಟಿ ಕನ್ಸರ್ವ್ಡ್ ಅಂದರೆ ಇಟ್ ಶೋಸ್ ದಟ್ ದ ರೇಡಿಯಸ್ ವೆಕ್ಟರ್ ಫ್ರಮ್ ಸನ್ ಟು ಪ್ಲಾನೆಟ್ ಅಂದರೆ ಈ ಒಂದು ಇಲ್ಲಿ ನಮಗೆ ದ ರೇಡಿಯಸ್ ವೆಕ್ಟರ್ ಸನ್ ಟು ಪ್ಲಾನೆಟ್ಸ್ ಈ ಸ್ವೀಪ್ ಔಟ್ ಈಕ್ವಲ್ ಏರಿಯಾ ಅಂದರೆ ಒಂದು ಈಕ್ವಲ್ ಏರಿಯಾನ ಈಕ್ವಲ್ ಟೈಮ್ ಒಳಗಡೆ ಕವರ್ ಮಾಡ್ತದೆ ಅಂತ ಹೇಳ್ಬೋದು. ದಿಸ್ ಇಂಡಿಕೇಟೆಡ್ ಬೈ ದ ಡಿ ಎ ಬೈ ಡಿ ಟಿ ಆಫ್ ಎಲ್ ಡಿವೈಡ್ ಬೈ ಎಮ್. ಓಕೆ, ಥ್ಯಾಂಕ್ ಯು.